ಹಲೋ, ಹೇಳೋ ನರೇಶ್, ಚೆನ್ನಾಗಿದ್ಯಾ? ಹಾಂ ನಾನು ಚೆನ್ನಾಗಿದ್ದೀನಣ್ಣ. ಅಣ್ಣ ಬ್ಯುಸಿ ಆಗಿದ್ದೀರಾ? ಮಾತಾಡ್ಬೋದಾ? ಅದೆಲ್ಲ ಏನೂ ಇಲ್ಲ ಕಣೋ, ಹೇಳೋ. ಅಣ್ಣ, ಬ್ಯಾಂಗ್ಳೂರಲ್ಲಿರೋ MNC ಕಂಪ್ನಿಯಲ್ಲಿ ಹ್ಞೂ. ನನಗೆ ಕೆಲಸ ಸಿಕ್ಕಿದೆ ಅಣ್ಣ. ಓಹೋ, ಅದಕ್ಕೆ ನಾನು ಬ್ಯಾಂಗ್ಳೂರಿಗೆ ಬರ್ತಾ ಇದ್ದೀನಣ್ಣ. ಓ ಹೌದಾ? ಸರಿ ಸರಿ, ನಾಳೆ ಬೆಳಗ್ಗೆ ನಿನ್ನ ಪಿಕಪ್ ಮಾಡೋದಕ್ಕೆ ಬಸ್ ಸ್ಟ್ಯಾಂಡ್ಗೆ ಬರ್ತೀನಿ ನಾನು. ಅಯ್ಯೋ ಅದೆಲ್ಲ ಬೇಡ ಅಣ್ಣ. ನಮ್ಮ ಹೊಸ ಮನೆ ಲೊಕೇಶನ್ ಮಾತ್ರ ಕಳಿಸ್ಬಿಡಿ. ಬೆಳಿಗ್ಗೆ ನಾನೇ ಬಂದ್ಬಿಡ್ತೀನಿ. ಓ ಹಂಗೆ ಹೇಳ್ತೀಯಾ? ಸರಿ, ಇವಾಗ ಎಲ್ಲಿದ್ಯಾ ನೀನು? ಅಣ್ಣ, ನಾನು ಇವಾಗ ನಮ್ಮ ಮನೇಲೇ ಇದ್ದೀನಣ್ಣ. ನಾನು 10 ಗಂಟೆ ಬಸ್ಗೆ ಟಿಕೆಟ್ ಬುಕ್ ಮಾಡಿದ್ದೀನಣ್ಣ. ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು 10 ಗಂಟೆ ಬಸ್ ಇಟ್ಕೊಂಡ್ರೆ ಬೆಳಿಗ್ಗೆ 6 ಗಂಟೆಗೆ ಬೆಂಗಳೂರಿಗೆ ಬರ್ತೇನಣ್ಣ. ನಾನು ಬೆಂಗಳೂರಿಗೆ ಬಂದ ತಕ್ಷಣ ನಿಮಗೆ ಕಾಲ್ ಮಾಡ್ತೀನಣ್ಣ. ಸರಿನಾ? ಹೌದಾ? ಸರಿ, ಜಾಗ್ರತೆಯಿಂದ ಬಾ. ನಾನು ನಿನ್ನ ಫೋನ್ಗೆ ಲೊಕೇಶನ್ ಶೇರ್ ಮಾಡ್ತೀನಿ, ಸರಿನಾ? ಬಾಯ್. ಹಾಂ ಸರಿ ಅಣ್ಣ, ಬಾಯ್. ಹ್ಞೂ. ಯಾರ್ರೀ? ಯಾರ್ ಫೋನ್ ಮಾಡಿದ್ದು? ನನ್ನ ತಮ್ಮನೇ ಕಣೆ ಮಾತಾಡಿದ್ದು. ನಾಳೆ ಬೆಳಗ್ಗೆ ಇಲ್ಲಿಗೆ ಬರ್ತಾನಂತೆ. ಹೌದಾ? ಏನ್ ಇದ್ದಕ್ಕಿದ್ದಾಗ ಇಲ್ಲಿ ಬರ್ತಾ ಇದ್ದಾರೆ? ನನ್ನ ತಮ್ಮನಿಗೆ ಇಲ್ಲೊಂದು MNC ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ, ಅದಕ್ಕೆ ಇಲ್ಲಿ ಬರ್ತಾ ಇದ್ದಾನೆ. ಹೌದಾ? ಹ್ಞೂ ಹಾಗಾದ್ರೆ ಇನ್ನು ಮುಂದೆ ಇಲ್ಲೇ ಇರ್ತಾನಾ? ಗೊತ್ತಿಲ್ಲ. ಅವನು ಬಂದಮೇಲೆ ಅವನನ್ನೇ ಕೇಳಬೇಕು. ಹ್ಮ್ ಸರಿ ರೀ, ತಗೊಳ್ಳಿ, ಹಾಲು ಕುಡೀರಿ. ಹ್ಞೂ. ಹ್ಮ್? ಹಾಯ್ ಅತ್ತಿಗೆ, ಚೆನ್ನಾಗಿದ್ದೀರಾ? ಹಾ, ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ಹಾಂ ಚೆನ್ನಾಗಿದ್ದೀನಿ ಅತ್ತಿಗೆ. ಸರಿ, ಒಳಗ್ ಬಾ. ಹ್ಞೂ. ಸರಿ, ನೀನ್ ಒಳಗೋಗ್ ಕೂತ್ಕೋ, ನಾನ್ ಟೀ ಮಾಡ್ಕೊಂಡ್ ಹಾಂ ತಗೊಂಬರ್ತೀನಿ. ಸರಿ ಅತ್ತಿಗೆ. ಹ್ಮ್. ಅಮ್ಮ. ತಗೋ ನರೇಶ್, ಟೀ ಕುಡಿ. ಹಾಂ ಕೊಡಿ ಅತ್ತಿಗೆ. ಅತ್ತಿಗೆ, ಹ್ಮ್? ಅಣ್ಣ ಇಲ್ಲಿ ಕಾಣೆ? ನಿಮ್ಮ ಅಣ್ಣ ರೂಮಲ್ಲಿ ಮಲ್ಕೊಂಡಿದ್ರು, ಇನ್ನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ. ಹೌದಾ? ಸರಿ ಸರಿ. ಹ್ಮ್. ಅತ್ತಿಗೆ, ಟೀ ಸಖತ್ತಾಗಿದೆ. ಹೌದಾ? ಥ್ಯಾಂಕ್ಸ್ ನರೇಶ್. ಆ? ಬಾರೋ, ಅಣ್ಣ, ಈಗ ಬಂದ್ಯಾ? ಅ, ಕುತ್ಕೋ ಕುತ್ಕೋ. ಹ್ಞೂ. ಏನಂದ್ರೆ, ಹ್ಞೂ. ನಾನ್ ಹೋಗಿ ಟೀ ತಗೊಂಬರ್ತೀನಿ. ಹಾಂ, ತಗೊಂಡ್ ಬಾ. ಹ್ಮ್. ಏನೋ ಒಳ್ಳೆ ಕೆಲಸ ಸಿಕ್ಬಿಡ್ತು ಅನ್ಸುತ್ತೆ. ಹೌದಣ್ಣ. ತುಂಬ ದಿನ ವೇಟ್ ಮಾಡಿ ಆನ್ಲೈನಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿದ ಮೇಲೆ ನನಗೆ ಈ ಕೆಲಸ ಸಿಕ್ತಣ್ಣ. ಹೌದಾ? ಸರಿ,
ಇನ್ಮೇಲೆ ನೀನು ಬೆಂಗಳೂರಲ್ಲಿ ತಾನೇ ಇರ್ತೀಯಾ? ಹೌದಣ್ಣ. ಹಾಗಾದರೆ ನೀನು ನಮ್ಮನೆಯಲ್ಲೇ ಇದ್ಬಿಡು. ಅದಿಲ್ಲಣ್ಣ. ನಾನಿಲ್ಲಿರೋದ್ರಿಂದ ನಿಮಗೇನು ತೊಂದರೆ ಇಲ್ವೇ? ಏಯ್, ನೀನು ನನ್ನ ತಮ್ಮ ಕಣೋ. ನೀನು ಇಲ್ಲಿರೋದ್ರಿಂದ ನನಗೇನು ಕಷ್ಟ ಬರುತ್ತೆ? ಅದು ಮಾತ್ರ ಅಲ್ಲ, ಇಲ್ಲಿ ನಾನು ನಿಮ್ಮ ಅತ್ತಿಗೆ ಮಾತ್ರನೇ ಇರೋದು. ನೀನು ಇಲ್ಲಿದ್ರೆ ನಮಗೆ ಸ್ವಲ್ಪ ಹೆಲ್ಪ್ಫುಲ್ ಆಗಿರುತ್ತೆ, ಸರಿನಾ? ಹಾಗಾದ್ರೆ ಓಕೆ ಅಣ್ಣ. ಏನಂದ್ರೆ ಟೀ. ಹಾ. ನೀವು ಟೀ ಕುಡ್ದು ರೆಡಿಯಾಗಿ ನಾನು ಟಿಫನ್ ರೆಡಿ ಮಾಡ್ತೀನಿ. ಹಾಂ ಸರಿ. ಹ್ಮ್. ಸರಿ, ಮತ್ತೆ ಇನ್ನೇನು? ಊರಲ್ಲಿ ಏನಾದರೂ ವಿಶೇಷನಾ? ಅದೇನು ಕೇಳ್ತೀರಣ್ಣ, ಹೇಳೋ ಥರ ಏನೂ ಇಲ್ಲ. ನಿನಗೆ ಒಳ್ಳೆ ಕೆಲಸ ಸಿಕ್ಬಿಡ್ತು, ನನಗೆ ಪಾರ್ಟಿ ಕೊಡ್ತೀಯಾ ತಾನೇ? ಅಣ್ಣ, ಫಸ್ಟ್ ಮಂತ್ ಸ್ಯಾಲ್ರಿ ಬಂದ ತಕ್ಷಣ ನಿಮಗೆ ಟ್ರೀಟೇ. ಹಾಗಾದರೆ ಓಕೆ. ಇವತ್ತಿಂದ ಈ ರೂಮ್ನ ನೀನು ಯೂಸ್ ಮಾಡ್ಕೋ. ಈ ರೂಮ್ ತುಂಬ ದೊಡ್ಡದಾಗಿ ಸೂಪರ್ ಆಗಿದೆ ಅಣ್ಣ. ಅದು ಸರಿ, ಈ ಮನೆ ತುಂಬ ದೊಡ್ಡದಾಗಿದೆ ಅಣ್ಣ. ನನಗೆ ತಿಳಿದಿರೋ ಹಾಗೆ ಬಾಡಿಗೆ ಕೂಡ ಜಾಸ್ತಿ ಅನಿಸುತ್ತೆ, ಕರೆಕ್ಟ್ ತಾನೇ? ಹೌದು, ಸ್ವಲ್ಪ ದೊಡ್ಡ ಮನೆ ಆಗಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಇಲ್ಲಿ ಬಂದೆ. ಒಂದು ನಿಜ ಹೇಳ, ಈ ಮನೆ ಬೇರೆ ಯಾರ್ದು ಅಲ್ಲ, ನನ್ನ ಫ್ರೆಂಡ್ದೆ. ನನ್ನ ಫ್ರೆಂಡು ಫಾರಿನಲ್ಲಿ ಸೆಟ್ಲ್ ಆಗ್ಬಿಟ್ಟ, ಅದರಿಂದನೇ ಕಡಿಮೆ ಬಾಡಿಗೆಗೆ ನನಗಿದನ್ನು ಕೊಟ್ಬಿಟ್ಟ. ಹೌದಾ? ಹಾಗಾದ್ರೆ ಈ ಮನೆಗೆ ಬಾಡಿಗೆ ಎಷ್ಟಣ್ಣ? ಬಾಡಿಗೆ ಕಡಿಮೆನೆ, ಬರೀ 25,000ನೇ. ಏನನ್ನ ಹೇಳ್ತಾ ಇದ್ದೀರಾ? 25,000ನಾ? ನಾನು ಅನ್ನೋದಕ್ಕೋಸ್ಕರನೇ 25,000 ರೂಪಾಯಿ. ಇದೇ ಬೇರೆ ಯಾರಾದರೂ ಆಗಿದ್ರೆ ಈ ಮನೆಗೆ 50,000 ರೂಪಾಯಿವರೆಗೂ ಬಿಟ್ಟಿರೋನು. ಓ ಹೌದಾ ಅಣ್ಣ? ಹೌದು ಕಣೋ. ಸರಿ, ನೀನು ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಾ. ಹ್ಞೂ. ಹಾಂ, ಸಾಕು ಅದಕ್ಕೆ. ಹಾ, ಸರಿ ಸರಿ. ಸಾಕು. ಹಾಂ, ಸಾಕು. ಖಾರ ಚಟ್ನಿ ಹಾಕ್ಲಾ? ಸ್ವಲ್ಪ ಬಡಿಸಿ ಅತ್ತಿಗೆ. ಸಾಕು. ಏನಂದ್ರೆ ನಿಮಗೆ? ಬೇಡ ಬೇಡ. ಅತ್ತಿಗೆ, ಟಿಫನ್ ತುಂಬಾ ಟೇಸ್ಟ್ ಆಗಿದೆ. ಹೌದಾ? ಥ್ಯಾಂಕ್ಸ್ ನರೇಶ್. ಪ್ರೀತಿ, ಏನ್ರಿ? ತಮ್ಮ ಊರಿಂದ ಬಂದಿದ್ದಾನಲ್ಲ, ನಾನು ಮಾರ್ಕೆಟ್ಗೆ ಹೋಗಿ ಮಟನ್ ತೊಗೊಂಡ್ಬಂದ್ಬಿಡ್ತೀನಿ. ಸರಿ ರೀ. ಅಣ್ಣ, ನಾನು ಜೊತೆಗೆ ಬರ್ತೀನಣ್ಣ. ಸರಿ, ಬಾ ಹೋಗೋಣ. ನರೇಶ್, ನಾವಿಬ್ರು ಈ ಥರ ಜೊತೆ ಹೋಗಿ ತುಂಬಾ ದಿವಸ ಆಯ್ತಲ್ಲ? ಹೌದಣ್ಣ, ಹೋದ ವರ್ಷ ಜಾತ್ರೆಗೆ ಇಬ್ರು ಬಂದಿದ್ರಿ. ಅದಾದ್ಮೇಲೆ ಇಬ್ಬರನ್ನ ಇವಾಗೇ ನೋಡ್ತಾ ಇದ್ದೀನಿ. ಅದಿರ್ಲಿ, ಊರಲ್ಲಿ ಮಳೆ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ? ಅಯ್ಯಯ್ಯೋ, ಊರಲ್ಲಿ ಮಳೆನೇ ಇಲ್ಲ ಅಣ್ಣ. ಅಯ್ಯಯ್ಯೋ, ಮತ್ತೆ ಹೆಂಗೆ?